ಹಲಗನೂರು ಹೋಬಳಿಯಾದ್ಯಂತ ಬೆಳ್ಳಂಬೆಳಗ್ಗೆ ಯುಗಾದಿ ಹಬ್ಬವನ್ನ ಭಾರೀ ಸಡಗರದಿಂದ ಆಚರಿಸಲಾಯಿತು. ಇನ್ನು ಬೇವು ಬೆಲ್ಲ ತಿನ್ನುವುದರ ಮುಖಾಂತರ ಹಬ್ಬವನ್ನ ಸಂಪ್ರದಾಯದಂತೆ ಹೊಸ ಬಟ್ಟೆಗಳನ್ನ ತೊಟ್ಟು ದೇವಸ್ಥಾನಗಳಿಗೆ ತೆರಳಿ ಪೂಜೆ ಪುನಸ್ಕಾರಗಳನ್ನ ನಡೆಸಿದ ನಂತರ ಹೋಳಿಗೆ ತುಪ್ಪ ಸವಿದು ಸಂಭ್ರಮದಿಂದ ಹಬ್ಬವನ್ನ ಆಚರಿಸಿದ್ರು. ಇನ್ನು ಹಲಗನೂರು ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಹೊಸ ತುಡುಕಿನ ಅಂಗವಾಗಿ ದೇವರ ಮೂರ್ತಿಗೆ ಹಾಲಿನ ಅಭಿಷೇಕ, ಮೊಸರಿನ ಅಭಿಷೇಕ, ಪಂಚಾಮೃತ ಅಭಿಷೇಕವನ್ನ ನಡೆಸಿ ವಿಶೇಷವಾದ ಪೂಜೆ ಸಲ್ಲಿಸಲಾಯಿತು. ಅರ್ಚಕರಾದ ನಾಗರಾಜು ಮಾತನಾಡಿ, ಭಾನುವಾರದಿಂದ ಚಂದ್ರಮಾನ ಯುಗಾದಿ ಪ್ರಾರಂಭವಾಗುತ್ತದೆ. ಸೋಮವಾರ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ತಮ್ಮ ಇಷ್ಟಾರ್ಥವನ್ನ ನೆರವೇರಿಸುವಂತೆ ಪೂಜೆ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಉತ್ತಮ ಬೆಳೆಯಾಗಿ ರೈತರು ಸಮೃದ್ಧಿಯಿಂದ ಜೀವನ ನಡೆಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಪೂಜೆ ಸಲ್ಲಿಸಿದ್ದೇನೆ. ಮಹಾಮಂಗಳಾರತಿ ನಡೆಸಿ ಭಕ್ತರಿಗೆ ಪ್ರಸಾದ ನೀಡಲಾಯಿತು ಎಂದರು. ಇನ್ನು ಜಿಲ್ಲಾ ವರಿಷ್ಠಾಧಿಕಾರಿ ಆದೇಶದಂತೆ ಹಲಗನೂರು ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ನಮ್ಮ ಸರದಿಯಲ್ಲಿನ ಯಾವುದೇ ತರಹದ ಜೂಜಾಟ ಮಾಡದಂತೆ ಕ್ರಮ ವಹಿಸಿದ್ರು. ಇನ್ನು ಸೋಮವಾರ ಹೊಸ ತೊಡಕು ಇದ್ದ ಪರಿಣಾಮ ಸಾಮಾನ್ಯವಾಗಿ ಯಾರೂ ಮಾಂಸಾಹಾರ ಉಪಯೋಗಿಸುವುದಿಲ್ಲ. ಆದ ಕಾರಣ ಮಂಗಳವಾರ ಹೊಸತೊಡಕು ಆಚರಿಸಿದ್ದಾರೆ. ಸೋಮವಾರ ಯುಗಾದಿ ಹಬ್ಬ ಬಿದ್ದು ಮಂಗಳವಾರ ಹೊಸತೊಡಕು ಆದ್ದರಿಂದ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಸಂಭ್ರಮಿಸಿ ಗುರು ಹಿರಿಯರ ಸಮ್ಮುಖದಲ್ಲಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿದ್ರು. ಸೋಮವಾರ ಅಂತಂದ್ರೆ ನಿನ್ನೆ ಚಂದ್ರಮಾನ ಯುಗಾದಿ ಆಗಿ ಹೊಸ ಸಂವತ್ಸರ ಶುರುವಾಗಿದೆ. ವಿಶ್ವ ವಾಸ್ತು ನಾಮ ಸಂವತ್ಸರ ಇವತ್ತು ಹೊಸ ಆಗೋದ್ರಿಂದ ನಮ್ಮ ಹಿಂದೂ ಧರ್ಮ ಮತ್ತು ಅವರ ಕುಟುಂಬದ ವರ್ಗದವರಿಂದ ಮಹಾವರ್ಷಕ್ಕೆ ಹೊಸ ವರ್ಷ ನಡ್ಕೊಂಡು ಬರ್ತಾ ಇದೆ. ರುದ್ರಾಭಿಷೇಕ ಮಾಡಿ ಮಹಾಮಂಗಳಾರತಿ ಮಾಡಿ ಎಲ್ಲರಿಗೂ ಪ್ರಸಾದ ವಿನಿಯೋಗ ಆಗಿದೆ. ಈ ಸಂವತ್ಸರದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದ್ಬಿಟ್ಟು ನಾನು ಭಗವಂತನಿಗೆ ಕೇಳ್ತೀನಿ.